ವತಿಯಿಂದ ಓದು ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ 8ನೇ ವಾರದ ಒಂದು ಕಾರ್ಯಕ್ರಮ ತರಕಾರಿಗಳ ಮೇಳ. ಈ ತರಕಾರಿಗಳ ಮೇಳವನ್ನ ಮಾಡಲಿದ್ದಾರೆ. ತಾವೆಲ್ಲರೂ ಅದನ್ನ ಕೇಳಬೇಕು, ಒಂದು ಜಾಗೃತಿಯನ್ನು ತಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶವಿದೆ. ಪ್ರಾರಂಭ ಮಾಡೋಣ. ಈಗ ತರಕಾರಿ ಎಂಬುದು ಅಲ್ಲ ಬರೀ ಬದಲಿ, ಕಾವ್ಯವೆಂಬುದು ಅಲ್ಲ ಬರೀ ಶಬ್ದ ರಚನೆ. ಪ್ರತಿಯೊಂದು ಶಬ್ದದೊಳಗೆ ಬೇಕು ಪಾಕ. ಈ ಪಾಕ ಎನ್ನುವುದು ಅನುಭವದ ಲೋಕ. ಈಗ ನಾವು ತರಕಾರಿಗಳಲ್ಲಿರುವ ಉಪಯೋಗ, ಅದರಲ್ಲಿರುವ ವಿಟಮಿನ್ಗಳ ಬಗ್ಗೆ ತಿಳಿಯೋಣ. ಈ ಕಾರ್ಯಕ್ರಮದ ಮೊದಲನೇದಾಗಿ ಸ್ವಾಗತ. ಈಗ ಸ್ವಾಗತ ಮಾಡಲು ಬರಲಿದ್ದಾರೆ ಸ್ಪಂದನಾ ವಾಯ್ವಾಯಿಗಳು. ಇಂದು ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಟ್ಟ ತರಕಾರಿಗಳ ಮೇಳ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುವುದು ಅತ್ಯಂತ ಹರ್ಷವೆನಿಸುತ್ತದೆ. ಇಲ್ಲಿ ಆಸೀನರಾದಂಥ ಅತಿಥಿಯವರಾದ ಮುಲ್ಲಾಳವರಿಗೆ ಸ್ವಾಗತ. ನಮ್ಮ ಅಧ್ಯಕ್ಷರಾದಂತಹ ಸಹನಾಳವರಿಗೆ ಸ್ವಾಗತ. ಈ ಕಾರ್ಯಕ್ರಮವನ್ನು ಮಾಡಲು ಮಾರ್ಗದರ್ಶಕರಾಗಿ ಕನ್ನಡದ ವಿಷಯದ ಶಿಕ್ಷಕರಾದ ವೀಣಾ ಮಾಂಡಿಗೌಡ ಗುರು ಮಾತೆಯವರಿಗೆ ಸ್ವಾಗತ. ಟಿವಿ ಕುರಿತು ವೀಕ್ಷಿಸುತ್ತಿರುವ ನನ್ನ ಗೆಳೆಯರಿಗೆ ಸ್ವಾಗತ, ಸುಸ್ವಾಗತ, ಧನ್ಯವಾದಗಳು. ಸ್ವಾಗತ ಮಾಡಿದಂತಹ ಸ್ಪಂದನಾ ಅವರಿಗೆ ಧನ್ಯವಾದಗಳು. ಈಗ ನಂತರ ಪ್ರಾರ್ಥನೆ ಮಾಡಲು ಬರಲಿದ್ದಾರೆ ಮಧು ಸಂಕಣ್ಣನವರು ಹಾಗೂ ಸಂಗಡಿಗರು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ. ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸದವು ಮಾತೆ ನೀರು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಆಳಿಸು, ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ. ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ. ನಿನ್ನ ಕರುಣೆಯ ಬೆಳಕಲಮ್ಮ, ಬಾಳನು ಬೆಳಗಮ್ಮ. ನಮ್ಮ ಕೋರಿಕೆ ಆಲಿಸಮ್ಮ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ದಾರಿಯಲ್ಲಿ ನಡೆಸು, ವಿದ್ಯೆಯ ಆವರಿಸು, ಆಸೆ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ. ಕಂಠದಿಂದ ಜ್ಞಾನದಾತೆ ನಮೋಸ್ತುತೆ ಎಂಬ ಹಾಡನ್ನು ಹಾಡಿದ ಮಧು ಹಾಗೂ ಸಂಗಡಿಗರಿಗೆ ಧನ್ಯವಾದಗಳು. ಹಸಿದುನ ಬೇಡ, ಹಸಿದು ಮುತ್ಯ ಬೇಡ, ಬಿಸಿಯೊಡನೆ ತಂಕಳುನ ಬೇಡ, ವೈದ್ಯನ ಬೆಸಸಲೇ ಬೇಡ ಸರ್ವಜ್ಞ. ಹೀಗೆಂದು ನಮ್ಮ ಸರ್ವಜ್ಞನವರು ಒಂದು ವಚನ ಹೇಳಿದ್ದಾರೆ. ಇದರ ಅರ್ಥ ಏನೆಂದರೆ ಯಾವಾಗಲೂ ಮನುಷ್ಯ ಪೂರ್ಣವಾಗಿ ಹಸಿದು ಊಟ ಮಾಡಬಾರದು. ಹಸಿದು ಸಾಯಬೇಡಿ. ಅಂದರೆ
ಮರದ ತೊಗಟೆಯ ಹಾಗೆ ಊಟ ಮಾಡದೆ ಒಣಗಬೇಡಿ. ಬಿಸಿ ಊಟ ಮಾಡುವಾಗ ಹಲಸಿದ ತಂಗಳು ಅದರ ಜೊತೆ ಊಟ ಮಾಡಬಾರದು. ಈ ರೀತಿ ನಡೆದರೆ ವೈದ್ಯರ ಹತ್ತಿರ ಹೋಗಬೇಕಾಗುತ್ತದೆ. ನಾವು ಸರಿಯಾಗಿ ಊಟ ಮಾಡಿದರೆ ವೈದ್ಯರ ಕಡೆ ಹೋಗುವುದು ಅಂದರೆ ಬೆಸೆಸುವುದು ಬೇಡ ಎಂದಾಗುತ್ತದೆ. ಈಗ ನಂತರ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ತರಕಾರಿಯ ಪಾತ್ರ ಇನ್ನೊಂದು ತರಕಾರಿಯ ಬಗ್ಗೆ ಹೇಳಲು ಬರುತ್ತಿದ್ದಾರೆ ಎಂಬುದನ್ನು ನಾನು ನನ್ನಲ್ಲಿ ಎ ಬಿ ಸಿ ಅಣ್ಣಗಳು ನನಗೆ ಕನ್ನಡ ಸಾಂಬಾರ್ ಮೊಸರು ಬಜ್ಜಿಗಳಿಗೆ ಬಳಸುತ್ತಾರೆ. ಕೆಲವು ನನ್ನನ್ನು ಘಾಟು ವಾಸನೆಯಲ್ಲಿ ಕೇಳಲು ಇಷ್ಟಪಡುವುದಿಲ್ಲ. ಆದ್ದರಿಂದ ನನಗೆ ಸ್ವಲ್ಪ ಬೇಸರವೇ. ಮೂಲಕ್ಕೆ ಬಗ್ಗೆ ತಿಳಿಸಿದಂತಹ ಹಸುಗಳು ಅವರಿಗೆ ಧನ್ಯವಾದಗಳು. ಬರೆದಿದ್ದಾರೆ ತಿಳಿಯು. ಹೀಗೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಣು ಮುಚ್ಚಿದ್ದೀರಿ. ವೈದ್ಯರು ಮಾತ್ರ ಕಣ್ಣಿನಲ್ಲಿ ನೀರು ಬರುತ್ತದೆ ಎಂಬುದನ್ನು ಮರೆತಿಲ್ಲ. ನನ್ನ ತವರು ನೆರೆಯ ಚೀನಾ ದೇಶ. ಆದರೂ ಭಾರತದಲ್ಲಿ ವಾಣಿಜ್ಯ ಬೆಳೆಯಾಗಿ ಸ್ಥಾನ ಪಡೆದಿದ್ದೇನೆ. ನನ್ನನ್ನು ಇಂಗ್ಲಿಷಿನಲ್ಲಿ ಆನಿಯನ್, ತಮಿಳಿನಲ್ಲಿ ವೆಂಗಾಯಂ, ತೆಲುಗಿನಲ್ಲಿ ಎರ್ಗನ್ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ ಈರುಳ್ಳಿ ಎಂದು ಕರೆಯುತ್ತಾರೆ. ನನ್ನಲ್ಲಿ ಆರೋಗ್ಯಕ್ಕೆ ಅಗತ್ಯವಾದ ಸಿ ಜೀವಸತ್ವವಿದೆ. ಧನ್ಯವಾದಗಳು. ಕ್ರಿಯೆಕಾರಿಯ ಬಗ್ಗೆ ಹೇಳಿದಂತ ಸುನಂದಾಳಿಗೆ ಧನ್ಯವಾದಗಳು. ಹೀಗೆ ಬರೆದಿದ್ದಾರೆ ಕ್ರಿಯೆಕಾರಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಪ್ರೀತಿಯ ಸದರಕ್ಕೆ ನಾನು ಹೇಳಬಹುದು. ನನ್ನ ಮೈಬಣ್ಣ ಹಸಿರು. ನನ್ನ ಮೈಬಣ್ಣ ಹಸಿರು ನೋಡಿ ಮೈಯೆಲ್ಲ ಸಿಕ್ಕುಗಟ್ಟಿದೆ. ನಾನು ಭಾರತದಲ್ಲಿಯೇ ಹುಟ್ಟಿದ್ದು. ಚಪ್ಪಾರದ ಬಳಿಯಲ್ಲಿ ಜೋತು ಬಿಡುತ್ತೇನೆ. ನಾನೆಂದರೆ ನಿಮಗೆಲ್ಲ ತುಂಬ ಇಷ್ಟ. ನನ್ನ ಹೆಸರನ್ನು ಕೇಳಿದರೆ ಎಲ್ಲಿಗೆ ಬರುತ್ತೀರಿ. ಈಗಲಾದರೂ ತಿಳಿಯುತ್ತೆ ನಾನು ಯಾರೆಂದು. ನಾನೇ ಹೀರೆಕಾಯಿ. ನನ್ನಲ್ಲಿ ಎ ಮತ್ತು ಸಿ ಅನ್ನದ ಜೊತೆಗೆ ಖನಿಜಾಂಶವಿದೆ. ನಾನು ಪಲ್ಯ, ಸಾಂಬಾರು, ಬಜ್ಜಿಗಳಲ್ಲಿ ನನ್ನನ್ನು ಬಳಸುತ್ತಾರೆ. ನಾನು ಜನರಿಗೆ ರುಚಿ ಹಾಗೂ ಆರೋಗ್ಯವನ್ನು ನೀಡುತ್ತೇನೆ. ಈಗ ಬರೆದಿದ್ದಾರೆ ಕೊತ್ತಂಬರಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಅಡಿಗೆಯ ಅಭಿಪ್ರಾಯ. ನಾನಿಲ್ಲದಿದ್ದರೆ ಯಾವ ಅಡಿಗೆಯೂ ಅಷ್ಟು ರುಚಿಗಳು. ಅದಷ್ಟೇ ಅಲ್ಲದೆ ಸಲಾಡ್, ಫಾಸ್ಟ್ ಫುಡ್ ಅಂತಹ ತಿನಿಸುಗಳಿಗೆ ನನ್ನನ್ನು ಹೆಚ್ಚು ಎದುರಿಸುವುದು ಸಾಮಾನ್ಯ ವಿಚಾರ. ಈಗಾದರೂ ಗೊತ್ತಾಯಿತೆ ನಾನು ಯಾರು ಎಂಬುದು. ನಾನೇ ಕೊತ್ತಂಬರಿ. ಕೊತ್ತಂಬರಿ ಸೊಪ್ಪು ಆಹಾರಗಳಿಗೆ ಹೆಚ್ಚು ನೀಡುವುದಷ್ಟೇ ಅಲ್ಲದೆ ಹಲವಾರು ಪೌಷ್ಟಿಕಾಂಶಗಳ ಆಧಾರವಾಗಿದೆ. ಕೊತ್ತಂಬರಿ ಬಗ್ಗೆ ಹೇಳಿದಂತ ದೀಕ್ಷಾಗೆ ಧನ್ಯವಾದಗಳು. ಹೀಗೆ ಬರೆದಿದ್ದಾರೆ ಹೂಕೋಸು. ಎಲ್ಲರಿಗೂ ನಮಸ್ಕಾರ. ನಾನು ಹೂಕೋಸು. ಗೋಬಿ ಮಂಚೂರಿ ಎಂದರೆ ನಿಮಗೆ ಬಲು ಪ್ರೀತಿಯಲ್ಲವೇ? ಹಿಂದಿದ್ದು ನೆನಪಿಗೆ ಬಂದು ಬಾಯಲ್ಲಿ ನೀರು ಬಂದಿರಬಹುದು.
ವಿವಿಧ ಕ್ಯಾನ್ಸರ್ಗಳ ವಿರುದ್ಧ ಹೋರಾಡಬಲ್ಲೆ. ನನ್ನನ್ನು ಸೇವಿಸಿ ಆರೋಗ್ಯವಂತರಾಗಿ. ಧನ್ಯವಾದ. ಈಗ ಕ್ಯಾರೆಟ್ ಬಗ್ಗೆ ಹೇಳಿದಂತಹ ಮಮತಾಳಿಗೆ ಧನ್ಯವಾದಗಳು. ಈಗ ಮತ್ತೊಂದು ತರಕಾರಿಯ ಬಗ್ಗೆ ಹೇಳಲು ಬರ್ತಿದ್ದಾರೆ ಸೌತೆಕಾಯಿ. ಸೌತೆಕಾಯಿಯ ಬಗ್ಗೆ ನಮಸ್ಕಾರಗಳು. ನಾನು ತರಕಾರಿ ಒಂದು ಭಾಗ. ನನ್ನಲ್ಲಿ ಅಧಿಕ ಜಲಾಂಶವಿದ್ದು ಕಡಿಮೆ ಕ್ಯಾಲರಿಯನ್ನು ಒಳಗೊಂಡಿರುವುದರಿಂದ ಮನುಷ್ಯನ ತೂಕ ಕಡಿಮೆ ಮಾಡಲು ಸಹಾಯ ಮಾಡುತ್ತೇನೆ. ಸೌತೆಕಾಯಿಯ ತುಣುಕುಗಳನ್ನು ಜಿಗಿಯುವುದರಿಂದ ಮನುಷ್ಯನ ದವಡೆಗಳಿಗೆ ವ್ಯಾಯಾಮ ಮತ್ತು ಅದರ ನಾರಿನ ಅಂಶವು ಜೀರ್ಣಕ್ರಿಯೆಯಲ್ಲಿ ಸಹಾಯವಾಗುತ್ತದೆ. ಬೇಸಿಗೆ ಬಿಸಿಲಿನಲ್ಲಿ ತಿನ್ನುವುದರಿಂದ ನೀರಡಿಕೆಯನ್ನು ಕಡಿಮೆ ಮಾಡಿ ತಂಪು ಉಂಟು ಮಾಡುತ್ತೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ತುಂಬಾ ಒಗಟುಗಳಿವೆ. ಈಗ ನಾನು ಕೆಲವು ಒಗಟುಗಳನ್ನು ಕೇಳುತ್ತೇನೆ. ಸರಿಯಾಗಿ ಉತ್ತರ ಹೇಳಿದವರಿಗೆ ಶಿಕ್ಷಕರಾದ ವೀಣಾ ಎಸ್ ಮಾಜಿಗೌಡ ಅವರಿಂದ ಪುಸ್ತಕಗಳನ್ನು ನೀಡಿ ಗೌರವಿಸಲಾಗುತ್ತದೆ. ಮೊದಲನೇದಾಗಿ, ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತಾನೆ. ವಿಶ್ವನಾಥ್. ಕಡಿದರೆ ಹಾಲು, ಹೊಡೆದರೆ ಹಾಲು, ಬಡಿದರೆ ಮಕ್ಕಳು. ಹಾಸಿಗೆ ಹಸು ಮಲಗಿದೆ. ಕುಂಬಳಕಾಯಿ. ಬಣ್ಣದ ಸೀರೆ ಉಟ್ಕೊಂಡು ಮಣ್ಣಲ್ಲಿ ಕುಂತಾಳೆ. ಬಣ್ಣದ ಸೀರೆ ಉಟ್ಕೊಂಡು ಮಣ್ಣಲ್ಲಿ ಕುಂತಾಳೆ. ಕ್ಯಾರೆಟ್. ಮುಖಕ್ಕೆ ವಿಪರೀತ ಕೋಪ. ಕೋಪ ಮಾಡಿಕೊಳ್ಳದೆ ಹೇಳಿ ನಾನೇ ಶ್ರೇಯ. ಹೀಗೆ ತರಕಾರಿಗಳ ಬಗ್ಗೆ ತುಂಬಾ ಒಗಟುಗಳಿವೆ. ನಾವು ಮುಂದೆ ಹೋಗುತ್ತಾ ಒಂದು ತಿಳಿದುಕೊಳ್ಳೋಣ. ಈಗ ಇನ್ನೊಂದು ತರಕಾರಿಯ ಬಗ್ಗೆ ಹೇಳಲು ಬರ್ತಿದ್ದಾರೆ ಟೊಮ್ಯಾಟೊ. ತಾಜಾ ಹಣ್ಣುಗಳ ತರಕಾರಿಗಳು ನಮ್ಮ ಆರೋಗ್ಯ ಸುಧಾರಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಇವುಗಳನ್ನು ಹಸಿಯಾಗಿ ಅಥವಾ ಜ್ಯೂಸ್ ಸಲಾಡ್ ರೂಪದಲ್ಲಿ ಸೇವಿಸುವುದರಿಂದ ನಮ್ಮ ಆರೋಗ್ಯ ಸುಧಾರಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಟೊಮೆಟೊವನ್ನು ತಿನ್ನುವುದರಿಂದ ಸುಂದರ ರುಚಿಯನ್ನು ಹೊಂದಿರುತ್ತದೆ. ತೂಕ ಇಳಿಕೆಯಲ್ಲೂ ಇದು ಪರಿಣಾಮಕಾರಿ ಪ್ರಭಾವವನ್ನು ಬೀರುತ್ತದೆ. ಇದರಲ್ಲಿರುವ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ರಕ್ತದಲ್ಲಿನ ವಿನಾಶಕಾರಿ ರೇಡಿಕಲ್ಸ್ನೊಂದಿಗೆ ಉತ್ಕರ್ಷಣೆಗೆ ಕಾರ್ಯನಿರ್ವಹಿಸುತ್ತದೆ. ಹಸಿ ಟೊಮೆಟೊವನ್ನು ತಿಂದಷ್ಟು ನಮ್ಮ ಆರೋಗ್ಯದಲ್ಲಿನ ವಿಟಮಿನ್ ಜಾಸ್ತಿ ಆಗುತ್ತದೆ ಎಂಬುದು ನಿಮಗೆ ತಿಳಿದಿರಲಿ. ತೂಕ ಇಳಿಕೆಯಲ್ಲಿ ಪರಿಣಾಮಕಾರಿ ಪ್ರಭಾವವನ್ನು ಬೀರುತ್ತದೆ. ಧನ್ಯವಾದಗಳು. ಹಾಗೂ ಅದರಲ್ಲಿರುವ ವಿಟಮಿನ್ಗಳ ಬಗ್ಗೆ ತಿಳಿಸಿದಂತಹ ಶ್ರೇಯಾಳಿಗೆ ಧನ್ಯವಾದಗಳು. ಈಗ ಆರೋಗ್ಯವೇ ಭಾಗ್ಯ ಕುರಿತಾಗಿ ಮಾತನಾಡಲಿದ್ದಾರೆ ಅಧ್ಯಕ್ಷರಾದ ಅಮೂಲ್ಯ, ಅತಿಥಿಗಳಾದ ಅಮೂಲ್ಯ. ನಾವು ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮ
ಮಾತನಾಡಿದ ಅತಿಥಿಗಳಾದ ಅಮೂಲ್ಯ ಅವರಿಗೆ ಧನ್ಯವಾದಗಳು. ಅಧ್ಯಕ್ಷರಾದ ಸಹನಾ ಜಂಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮದ ಸಂಘಟನಾಕಾರರಾಗಿ ನಿರೂಪಣೆ ಮಾಡಿದ ನನ್ನ ಸ್ನೇಹಿತೆಯಾದ ಗಾಯತ್ರಾಣಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಲು ಮಾರ್ಗದರ್ಶಕರಾಗಿ ಸಹಾಯ ಸಹಕಾರ ನೀಡಿದ ನನ್ನ ಕನ್ನಡ ವಿಷಯದ ಶಿಕ್ಷಕಿಯಾದ ವೀರಾ ಮಾಜಿಗೌಡರು ಗುರುಮಾತೆಯವರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳು ತರಕಾರಿಗಳ ಸೇವನೆ ಮತ್ತು ಅದರ ಉಪಯೋಗಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಈಗ ಅಧ್ಯಕ್ಷರಿಂದ ಮಾತು. ಚಾಲೆಂಜ್